ಡಿಕೆಯನ್ನ ಕೆಣಕಿದ ಮರಿ ದಳಪತಿ ಡಿಕೆ ಶಿವಕುಮಾರ್ ಆದ ನಾನು ಡಿಕೆ ಶಿವಕುಮಾರ್ ಕಚೇರಿಯಲ್ಲೇ ಬೋಲ್ಡ್. ಡಿಕೆಯನ್ನ ಕೆಣಕಿದ ಮರಿ ದಳಪತಿ ಡಿಕೆ ಶಿವಕುಮಾರ್ ಆದ ನಾನು ಡಿಕೆ ಶಿವಕುಮಾರ್ ಕಚೇರಿಯಲ್ಲೇ ಬೋಲ್ಡ್. ಡಿಕೆಶಿ ಕನಸಿನ ಬೋರ್ಡ್ ಫೋಟೋ ಶೇರ್ ಮಾಡಿದ ನಿಖಿಲ್. ಮುಖ್ಯಮಂತ್ರಿ ಆಗುವ ಹಗಲು ಗನಸಿನ ಬೋರ್ಡ್ ಹಾಕಿಕೊಂಡಿದ್ದೀರಿ. ಮೊದಲು ನಿಮ್ಮ ಆ ಬೋರ್ಡ್ ನಿಜ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವರ ಸಂಖ್ಯಾಬಲದ ಬಗ್ಗೆ ಮಾತನಾಡಿ. ಡಿಕೆ ಶಿವಕುಮಾರ್ಗೆ ಮತ್ತೆ ಸವಾಲ್ ಹಾಕಿದ ನಿಖಿಲ್ ಕುಮಾರಸ್ವಾಮಿ. ಕೊಟ್ಟ ಕುದುರೆ ನೀವು ಏರಿದ್ದೀರೋ ಬೇರೆಯವರು ನಿಮ್ಮನ್ನ ಏರಿಸಿದಾರೋ? ರಾಜ್ಯದ ಜನತೆಗೆ ಎಲ್ಲಾ ವಿಷಯ ಚೆನ್ನಾಗಿ ಗೊತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಡಿಕೆಶಿ ಕಾಲೆಳೆದ ನಿಖಿಲ್ ಕುಮಾರಸ್ವಾಮಿ. ನಿನ್ನೆ ಡಿಕೆಶಿ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಫುಲ್ ಗರಂ. ನಿಖಿಲ್ ಕುಮಾರಸ್ವಾಮಿ ಸವಾಲ್ಗೆ ಉತ್ತರ ಕೊಡ್ತಾರಾ ಡಿಸಿಎಂ? ಡಿಕೆಯನ್ನ ಕೆಣಕಿದ ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಆದ ನಾನು ಅನ್ನುವಂತ ಟೈಟಲ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಫೋಟೋವನ್ನ ಶೇರ್ ಮಾಡಿದ್ದಾರೆ ನಿಖಿಲ್. ಕನಸಿನ ಬೋರ್ಡ್, ಡಿಕೆಶಿಯ ಕನಸಿನ ಬೋರ್ಡ್. ಮುಖ್ಯಮಂತ್ರಿ ಆಗುವ ಹಗಲು ಗನಸಿನ ಬೋರ್ಡ್ ಹಾಕೊಂಡಿದ್ದೀರಿ ನೀವು. ಮೊದಲು ನಿಮ್ಮ ಬೋರ್ಡ್ನ ನಿಜ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವರ ಸಂಖ್ಯಾಬಲದ ಬಗ್ಗೆ ಮಾತನಾಡಿ. ಡಿಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸವಾಲ್. ಕೊಟ್ಟ ಕುದುರೆ ನೀವೇ ಏರಿದ್ದೀರೋ ಬೇರೆಯವರು ನಿಮ್ಮನ್ನ ಕೆಳಗಿಳಿಸಿದ್ದಾರೋ? ರಾಜ್ಯದ ಜನತೆಗೆ ಎಲ್ಲಾ ವಿಷಯ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ದಾರೆ. ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೆ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ. ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ 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 ಅಂತಂದ್ರೆ ನಿಮ್ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ನಿಮ್ಮಲ್ಲಿರುವಂತಹ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಳ್ಳಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನು ಸರ್ಕಾರ ಬರ್ತದೆ ಅನ್ನೋ ಮಾತಾಡೋಂಥ ಅವಶ್ಯಕತೆ ಬೇಡ. ಈ ರಾಜ್ಯದ ಜನತೆ ಬಿಜೆಪಿಗೆ ಕೊಟ್ಟ ಕುದುರೆಯನ್ನ ಏರ್ತೀನಿ ಅನ್ನೋನು ವೀರಾನೂ ಆಗಲ್ಲ, ಶೂರಾನೂ ಆಗಲ್ಲ. ಹಾಗಾಗಿ ನಾವೇ ಕಷ್ಟಪಟ್ಟು ಕೆಲಸ ಮಾಡಬೇಕು, ಕಷ್ಟಪಟ್ಟು ನಾವು ಮೇಲಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿರುವಂಥದ್ದು. ದಳಪತಿಗಳಿಗೆ ಟಕ್ಕರನ್ನ ಕೊಟ್ಟಿದ್ದಾರೆ, ಸವಾಲನ್ನ ಎಸೆದಿದ್ದಾರೆ. ಒಂದು ಕಡೆ ಯಾರೋ ಒಂದು ಅಧಿಕಾರ ಕೊಡ್ತಾರೆ ಅಂತ ನಾವು ಏರ್ ಕೂರೋದಲ್ಲ, ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ಶ್ರಮ ಏನಿದೆ, ಅದ್ರ ಮೇಲೆ ನಾವು ಮೇಲೆ ಬರಬೇಕು. ಈ ಒಂದು ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಡಿಕೆ ಶಿವಕುಮಾರ್ ಆದ ನಾನು ಅಂದರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಮೊದಲಿಗೆ ಸರ್ಕಾರದಲ್ಲಿ ಬರುವಂಥದ್ದೇನು, ಪ್ರಮಾಣ ವಚನದಲ್ಲಿ ಬರುವಂಥ ಮೊದಲನೇ ಸಾಲಿದು ಡಿಕೆ ಶಿವಕುಮಾರ್ ಆದ ನಾನು CM ಕುರ್ಚಿಯನ್ನು ಅಲಂಕರಿಸ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಬರುತ್ತೆ. ಸೊ ಅದನ್ನು ಒಂದು ಲೈನನ್ನು ಹಾಕಿ ನಿಖಿಲ್ ಕುಮಾರಸ್ವಾಮಿ ಡಿಕೆಗೆ ಟಕ್ಕರನ್ನು ಕೊಟ್ಟಿದ್ದಾರೆ, ಸವಾಲನ್ನು ಎಸೆದಿದ್ದಾರೆ. ಮೊದಲು ನಿಮ್ಮ ಹಗಲು ಗನಸೇನಿದೆಯಲ್ಲ ಅದನ್ನು ನಿಮ್ಮ ಕೈಯಿಂದ ನೆರವೇರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಮೊದಲು ಅದನ್ನು ಮಾಡ್ಕೊಳ್ಳಿ. ನಂತರ ನಮ್ಮ ಸಂಖ್ಯಾಬಲದ ಬಗ್ಗೆ ಮಾತಾಡಿ, ನಮ್ಮ ಒಂದು ಪಕ್ಷದ ಬಗ್ಗೆ ಮಾತಾಡಿ, ನಮ್ಮಗಳ ಬಗ್ಗೆ ಮಾತಾಡಿ ಎನ್ನುವಂಥ ವಿಷಯವನ್ನು ಆ ಒಂದು ಪೋಸ್ಟ್ನ ಮುಖಾಂತರ ಪ್ರಸ್ತಾಪ ಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಡಿಕೆ ಶಿವಕುಮಾರ್ ವರ್ಸಸ್ ದಳಪತಿಗಳು ನಡೀತಾನೆ ಇದೆ. ಯಾವಾಗ ಬಿಳದಿ ಟೌನ್ಶಿಪ್ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೋ ಅದಾದಮೇಲೆ ಡಿಕೆ ಶಿವಕುಮಾರ್ ವರ್ಸಸ್ ದಳಪತಿಗಳು ನಡೀತಾ ಇದೆ. ಇದರಂತೆ ನಿಖಿಲ್ ಕುಮಾರಸ್ವಾಮಿ ಕೂಡ ಟಕ್ಕರ್ ಕೊಡ್ತಾರೆ, ಸವಾಲನ್ನು ಎಸಿತಾರೆ. ಇನ್ನು ಅದರಂತೆ ಕುಮಾರಸ್ವಾಮಿ ಕೂಡ ಇದ್ರ ಬಗ್ಗೆ ಮಾತನಾಡಿದರು.